ಏನಾಯ್ತು ಬಾವಾ? ತಲೆವರ್ಕಿ ನಾನೇನೋ ತೋರಿಸಿದ್ದೀನಿ, ಈಗ ಅವ್ರಿಗೆಲ್ಲ ಗೊತ್ತಾಗತ್ತೆ. ಓ, ಹಾಗಾದ್ರೆ ಇವನ್ ಸಿಕ್ಕಾಕೊಂಡ. ನಾನು ಅನ್ಕೊಂಡ ಹಾಗೆ ಇವನ್ ದೀಪಕ್ಕಲ್ಲ. ಅಂದ್ರೆ ಇಲ್ಲಿ ಮಿಕಾ ನಮ್ಮ ಕಾರ್ತಿಕೇಯನೇ? ನಮ್ಮ ಕಾರ್ತಿಕೇಯನ ವಿಷಯ ಏನಾದರೂ ಲೀಕ್ ಆಗ್ಬಿಡ್ತಾ? ಅವನಿಗೆ ಗುಂಡು ಹೊಡೆದ ತಕ್ಷಣ ನನಗೆ ಗುಂಡು ಹೊಡಿತಾರೆ. ಅವ್ರು ಗುಂಡು ಹೊಡಿಯೋಕ್ಕೂ ಮುಂಚೆ ನಾನು ನಿಂತರ ಓಡೋಗ್ಬಿಡ್ಬೇಕು. ಅಳಿಯಂದ್ರೆ ಫೋಟೋ ತೆಗ್ದವ್ನು ಯಾರು ಅನ್ನೋದನ್ನ ನನಗೆ ಹೇಳಿ, ಅವನ್ನ ಹುಡುಕಿ ಇದೇ ಗನ್ನಿಂದ ಸುಟ್ಟು ಬಿಡ್ತೀನಿ. ತಲೆವರೇ, ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನೋ ಮುತ್ತು ನೋಡೋ ಅವ್ರನ್ನ, ಎಷ್ಟು ಮುದ್ದು ಮುದ್ದಾಗಿದ್ದಾರೆ, ಎಷ್ಟು ಲಕ್ಷಣವಾಗಿದ್ದಾರೆ ನೋಡ. ಮತ್ತೆ ಇವ್ರಿಗೂ ಈ ಫೋಟೋಗೂ ಹೋಲ್ಕೆನೇ ಇಲ್ಲ ಅನ್ನೋ ತರ ಫೋಟೋ ತೆಗ್ದಿದ್ದಾನೆ. ಅದ್ ಸಾಲದು ಅಂತ ದೀಪಕ್ಕನ ಹೆಸರು ಕೂಡ ಸರಿಯಾಗಿ ಪ್ರಿಂಟ್ ಆಗಿಲ್ಲ. ಹಾಗಾದ್ರೆ ಭಾವನ್ ಕೈಲಿರೋದು ಆ ದೀಪಕ್ ಐಡಿ ಕಾರ್ಡ? ನಾನೇ ಕ್ರಿಮಿನಲ್ ಅನ್ಕೊಂಡಿದ್ರೆ ಇವನು ನನಗಿಂತ ದೊಡ್ಡ ಕ್ರಿಮಿನಲ್. ಆಗ್ಲೇ ID ಕಾರ್ಡ್ನು ಕೂಡ ರೆಡಿ ಮಾಡ್ಕೊಂಡೇ ಬಂದಿದ್ದಾನೆ. ಇವನು ಸಾಮಾನ್ಯದವನಲ್ಲ, ID ಕಾರ್ಡ್ನೇ ಬದಲಾಯಿಸ್ತಾನೆ ಅಂದ್ರೆ ಇವನು ಕಿಲಾಡಿನೇ ಇರಬಹುದು. ಬರೀ ಕಿಲಾಡಿ ಅಲ್ಲ, ಜಗತ್ ಕಿಲಾಡಿ. ಮಾವ, ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ID ಕಾರ್ಡಲ್ಲಿ ಫೋಟೋ ಚೇಂಜ್ ಆಗ್ಬೋದು, ಫಿಂಗರ್ ಪ್ರಿಂಟು ಚೇಂಜ್ ಆಗ್ಬೋದು. ನಿಜ ಜೀವನದಲ್ಲಿ ನಾವು ಬದಲಾಗೋದಕ್ಕಾಗತ್ತಾ? ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ನಾನು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀನಿ ಅಂತ ನಿಮಗೂ ಗೊತ್ತು. ನೋಡ್ದೇನಮ್ಮ, ಅಳಿಯಂದ್ರೆ ಮನೆಗೆ ಬಂದು 2-3 ದಿವಸ ಆಗಿಲ್ಲ, ಆಗ್ಲೇ ನಮ್ಮ ಮನೆಯವರೆಲ್ಲರನ್ನೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಅಳಿಯಂದ್ರಿಗೆ ಅಂಜಲಿ ಮನಸ್ಸು ಕೊಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಮಗಳ ಆಯ್ಕೆ ಸರಿಯಾಗೇ ಇದೆ. ಮತ್ತು ಮುತ್ತು ಸರ್, ನಾನು ಬ್ಯಾಗಿಂದ ID ಕಾರ್ಡ್ ತೆಗ್ದೀನಿ, ಅಂಥದ್ರಲ್ಲಿ ಅದು ಹೇಗೆ ಬದಲಾಯಿತು? ಓಹೋ, ಇದಾ ವಿಷಯ. ಇದಕ್ಕ ತಾವು ಸುಬ್ಬು ರೂಬಿಗೆ ಬಂದಿತ್ತು. ಬೇಟೆಗಾರ ಬೇಟೆಯಾಡೋದಕ್ಕೆ ಕಾಯ್ತಾ ಇದ್ದಾನೆ. ಆದರೆ ನಮ್ಮ ಕಾರ್ತಿಕೇಯ ಏನು ಇಲಿ ಅಲ್ಲ, ಅವನು ಹುಲಿ. ಅವನ ಜೊತೆಗಿರೋದು ಅವನ್ನ ಕಾಪಾಡೋದಕ್ಕೆ ಕಾಂತಮ್ಮ ಅನ್ನೋ ನರಿ.